ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಬೃಹತ್ ಬ್ರಹ್ಮಾಂಡಕ್ಕೆ ಪ್ರೀತಿಯ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಿರ್ಮಲವಾದ ಮನಸ್ಸಿನಿಂದ ನಾವು ಯಾರನ್ನಾದ್ರೂ ಮಾತನಾಡಿಸಿದ್ರೆ ಅಥವಾ ನಿರ್ಮಲವಾದ ಮನಸ್ಸಿನಿಂದ ನಾವು ಯಾವುದೇ ಕೆಲಸವನ್ನ ಮಾಡಿದ್ರೆ ನೆರಳಿನಂತೆ ಬೆಂಬಿಡದೆ ನಮ್ಮನ್ನ ಸುಖ ಹಿಂಬಾಲಿಸತ್ತಂತೆ. ಬನ್ನಿ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರಮ್ಮ. ಗುರುಜಿ, ಇಂದು ಶುಕ್ರವಾರ, ಯಾವ ವಿಶೇಷ ಮಾಹಿತಿಯನ್ನ ನಮ್ಮೆಲ್ಲರಿಗೂ ನೀಡ್ತಾ ಇದ್ದೀರಾ ಅಂತ ಕೇಳಬಹುದೇ? ಹೌದು, ನಿಜ. ಅಂದ್ರೆ ಇವತ್ತಿನ ದಿವಸ ಶುಕ್ರವಾರವೇ ಹೌದು, ಬಹಳ ಸಂತೋಷ. ಆದರೆ ತೃತೀಯ ಅನುಗ್ರಹವನ್ನ ಪಡೆದಿರತಕ್ಕಂಥ ವಾರ. ಇವತ್ತಿನ ದಿವಸ ಉತ್ತರಾಭಾದ್ರ ನಕ್ಷತ್ರ. ತೃತೀಯ ಅನುಗ್ರಹವನ್ನ ಪಡೆದಿರತಕ್ಕಂಥ ವಾರದಲ್ಲಿ ಉತ್ತರಾಭಾದ್ರ ನಕ್ಷತ್ರ ಹುಟ್ಟಿದಾಗ ಜಗನ್ಮಾತೆ ಕೃಪಾ ಕಟಾಕ್ಷದಲ್ಲಿ ಇವತ್ತಿನ ದಿವಸ ದೇವಸಖಿಯರು ಅಂತ ಕರಿತೀವಿ. ದೇವಸಖಿಯರು ಅಂದರೆ ಇಡೀ ಜಗತ್ತಲ್ಲಿ ಒಂದೊಂದು ದೇವರ ಹಿಂದೆ ಇನ್ನಷ್ಟು ದೇವರುಗಳು, ಎಷ್ಟೋ ದೇವತೆಗಳ ಒಂದು ಶಕ್ತಿ ಇರುತ್ತೆ ಅಂತ. ಇಷ್ಟೆಲ್ಲ ಶಕ್ತಿಗಳು, ಎಲ್ಲ ನದಿಗಳು ಸೇರಿ ಸಮುದ್ರವನ್ನು ಹೇಗೆ ಸೇರುತ್ತೋ, ಎಲ್ಲ ಆತ್ಮಗಳು ಪರಮಾತ್ಮನ ಪಾದ ಹೇಗೆ ಸೇರುತ್ತೋ, ಹಾಗೆ ಎಲ್ಲ ಶಕ್ತಿಗಳಾಗಿರ್ತಕ್ಕಂಥ ಈ ದೇವದಾಸಿಯ ಅನುಗ್ರಹವನ್ನು ವಿಶೇಷವತ್ವಾಗಿ, ಪರಿಪೂರ್ಣವಾಗಿ, ಶಕ್ತಿಯುತವಾಗಿ ನಾವುಗಳು ಕೇಂದ್ರ ಬಿಂದುವನ್ನು ಮಾಡಬೇಕಾದ ದಿನ ಇವತ್ತು. ಆ ಕೇಂದ್ರ ಬಿಂದುವ ದಿನ ಅಂದರೆ ಇವತ್ತು ಎಲ್ಲ ದೇವಾಲಯಗಳಲ್ಲೂ, ದೇವಸ್ಥಾನಗಳಲ್ಲೂ ಉತ್ಸವ ಮೂರ್ತಿಗಳು ಎಲ್ಲೆಲ್ಲಿರುತ್ತೋ, ಎಲ್ಲ ದೇವಸ್ಥಾನದಲ್ಲೂ ವಾಹನಗಳು ಎಲ್ಲಿರುತ್ತೋ ಅಲ್ಲಿ ಪೂಜೆ, ಪುನಸ್ಕಾರ, ಕೈಂಕರ್ಯ. ಯಾವ್ಯಾವ ದೇವಸ್ಥಾನಕ್ಕೆ ಗ್ರಾಮ ದೇವತೆಗಳು ಮೂಲತಃ ಇರುತ್ತೋ ಆ ಕ್ಷೇತ್ರ ಪಾಲಕನ ಎಲ್ಲಿರ್ತಾನೋ, ಕ್ಷೇತ್ರ ಅಧಿದೇವತೆ ಎಲ್ಲಿರ್ತಾನೋ ಅಲ್ಲಿಗೆ ಪೂಜೆ ಪುನಸ್ಕಾರಗಳನ್ನು ದೇವಾಲಯದಿಂದ ಮೆರವಣಿಗೆ ಹೋಗಿ ವಿಶೇಷವಾಗಿ ಡೋಲು, ಡಮರುಗ ಎಲ್ಲವನ್ನು ಬಾರಿಸಿ ಪರಿಪೂರ್ಣವಾಗಿ ಕೃಪಾಕಟಾಕ್ಷಕ್ಕೆ ಪಾತ್ರವಾಗು. ಈ ದಿವಸದಿಂದ ಬಲಿಹರಣವನ್ನು ಅಂದರೆ ಬಲಿಪೀಠದಲ್ಲಿ ಬಲಿಹರಣವನ್ನು ಪ್ರಾಕಾರ ದೇವತೆಗಳಿಗೆಲ್ಲ ಕೊಟ್ಕೊಂಡು ಬರೋ ದಿನ. ಅದಕ್ಕೆ ಕೊಲ್ಲೂರು ಮೂಕಾಂಬಿಕೆಯಲ್ಲಿ, ಧರ್ಮಸ್ಥಳದಲ್ಲಿ, ಕೇರಳ ಪ್ರಾಂತದ ಎಲ್ಲ ನಂಬೂದ್ರಿಗಳ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಕೈಂಕರ್ಯ ವಿಶೇಷವಾಗಿ ಮಾಡ್ಕೊಳ್ತಕ್ಕಂಥದ್ದು. ಈ ಕೈಂಕರ್ಯ ಎಲ್ಲಿರುತ್ತೆ ಅಂದರೆ ಭಗವತಿ ಕೃಪಾ ಕಟಾಕ್ಷದಲ್ಲಿ ಅಷ್ಟಮಂಗಳವನ್ನ ಅಂತ ಹೇಳ್ತೇವೆ. ಅಷ್ಟಮಂಗಳ ಅಂದರೆ ಸಾಧಾರಣವಾಗಿ ಯಕ್ಷ ಪ್ರಶ್ನೆ ಇದ್ದ ಹಾಗೆ ಅಷ್ಟಮಂಗಳ ಪ್ರಶ್ನೆಯನ್ನು ಯಕ್ಷಿಣಿಗೆ ಕೇಳ್ತಾರೆ. ಆ ಯಕ್ಷಿಣಿ ದೇವತೆ ಸಾಕ್ಷಾತ್ ಅಹುದು ಅಂತಾಳೆ. ಇವರಿಗೆಲ್ಲ ಪ್ರಾಕಾರ ದೇವತೆಗಳಿಗೆ ಬಲಿಯನ್ನು ಕೊಡ್ತಕ್ಕಂಥದ್ರಲ್ಲಿ 8 ದಿಕ್ಕಿಗೆ 8 ಬಲಿಯನ್ನು ಕೊಡ್ತಾರೆ. ಅನ್ನ ಬಲಿ, ಮೆಣಸಿನ ಬಲಿ ವಿಶೇಷವಾಗಿ ಕೊಡ್ತಕ್ಕಂಥದ್ದು. ಮೆಣಸು ಸಾಕ್ಷಾತ್ ರುದ್ರಾಕ್ಷಿ ಸಂಭೂತ ಈಶ್ವರನ ಅಂಶಕ್ಕೆ ಅನ್ನ ಮೆಣಸನ್ನು ಅನುಗ್ರಹಪೂರ್ವಕವಾಗಿ ಈಶ್ವರನ ದೇವಾಲಯಗಳು ಕೊಡ್ತಾರೆ. ಅಮ್ಮನವರಿಗೆ ಗೂಢಾನ್ನ ಪ್ರೀತಿ ದೇವಿ ಸ್ವರೂಪ ಅಂತ ಹರ್ಷಣದನ್ನವೋ, ಇಲ್ಲ ಗೂಢಾನ್ನ ಪ್ರೀತಿಯೋ, ಇಲ್ಲ ಬೆಲ್ಲದನ್ನವೋ ಕೊಡ್ತಕ್ಕಂಥ ಅವಕಾಶ. ಕೆಲವರೊಬ್ಬರು ಅಕ್ಷತೆಯನ್ನು ಹಾಕಿ, ಅಕ್ಕಿಯನ್ನು ಹಾಕಿ ನಮಸ್ಕಾರ ಮಾತ್ರ ಮಾಡ್ತಾರೆ. ಬಲಿಹರಣವನ್ನು ತಿಂಗಳಿಗೊಮ್ಮೆ ಅಮಾವಾಸ್ಯೆಗೋ ಪೌರ್ಣಮಿಗೆ ಕೊಟ್ಕೊತಾರೆ. ಆದರೆ ಇವತ್ತಿನ ದಿವಸ ಎಲ್ಲ ದೇವಾಲಯಗಳಲ್ಲಿ, ಶಾಸ್ತ್ರ ಸಂಭ್ರೋಕ್ತವಾಗಿ ಕಟ್ಟಿರತಕ್ಕಂಥ ದೇವಾಲಯಗಳಲ್ಲಿ ಬಲಿಪೀಠಗಳು ಜರುಗಿ ಹೋಗದೇ ಇದ್ದ ಹಾಗೆ ಆ ಬಲಿಹರಣಗಳನ್ನು ಕೊಡ್ತಕ್ಕಂಥದ್ದು. ಯಾಕೆಂದರೆ ಶುದ್ರ ದೇವತಾ ಪೂಜಿತಃ ಶುದ್ರ ದೇವತಾ ಶಕ್ತಿ ಆವಾಹಯಾಮಿ ಅಂತಾರೆ. ಅಂದರೆ ದೇವಸ್ಥಾನವನ್ನು ನಶಿಸಿ ಹೋಗೋಕ್ಕೆ, ದೇವಾಲಯದಲ್ಲಿರ್ತಕ್ಕಂಥ ದೇವರುಗಳನ್ನ ವಶೀಕರಣ ಮಾಡೋಕ್ಕೆ ಪ್ರಾಕಾರ ದೇವತೆಗಳಿಗೆ ಶಕ್ತಿ ಕೊಡದೇ ಇದ್ರೆ ಶುದ್ರ ದೇವತೆಗಳೆಲ್ಲ ಬಂದು ಕೂತ್ಕೊಂಡ್ಬಿಡುತ್ತೆ ಆ ದೇವಾಲಯಗಳಲ್ಲಿ. ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಗಾಳಿಗಳು, ಆ ಶುದ್ರ ದೇವತೆಗಳಾಗಿರ್ತಕ್ಕಂಥವು ದೇವರ ಶಕ್ತಿಯನ್ನೇ ಹೊರಭಾಗದಲ್ಲಿ ಜನಾಕರ್ಷಣೆ ಮಾಡದಿದ್ದಾಗ ಮಾಡಿಬಿಡುತ್ತೆ. ಇಲ್ಲ ಜನಾಕರ್ಷಣೆಯನ್ನು ಮಾಡಿಕೊಂಡಾಗ ಅವರುಗಳಿಗೆ ಯಾವುದೇ ಫಲಗಳನ್ನು ಕೊಡದೇ ಇದ್ದಾಗ ಮಾಡಿಬಿಡುತ್ತೆ. ಇದೆಲ್ಲ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಕ್ಷತ್ರ ದಿನ ತೃತೀಯ ಅನುಗ್ರಹ. ಮಾಘ ಮಾಸದ ನಂತರ ನೀವುಗಳು ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳೋ ದಿನ. ಅದಕ್ಕೆ ಎಲ್ಲರೂ ದೇವಾಲಯಗಳಿಗೆ ಹೋದಾಗ ಬಲಿಪೀಠ ಅಂತ ಇರುತ್ತೆ. ಈ ಬಲಿಪೀಠದಲ್ಲಿ ಪ್ರತಿಯೊಬ್ಬ ಮನುಷ್ಯ ಕೈಯನ್ನು ಹೀಗಿಡಬೇಕು, ತ್ರಿಕೋಣ ಸಂಧಿಯಲ್ಲಿ ಹೀಗಿಡ್ತಕ್ಕಂಥದ್ದು. ಅಂದರೆ ಈ ತೋರ್ಬೆರಳು, ಈ ಕಡೆ ತೋರ್ಬೆರಳು ಎರಡೂ ಸೇರಬೇಕು. ಅದಾದ ಮೇಲೆ ಶುಕ್ರನ ಬೆರಳು 2 ಹೆಬ್ಬೆಟ್ಟು ಭಾಗ ಹೀಗೆ ಸೇರಬೇಕು. ಅಲ್ಲಿ ನೀವು ಹಣೆಯನ್ನು ಇಡತಕ್ಕಂಥದ್ದು ಆ ಬಲಿಪೀಠದ ಮೇಲೆ. ಎಲ್ಲಿ ಅಂದರೆ ಪ್ರಾಕಾರದಿಂದ ಬಂದು ಪ್ರಕಾರಪೂರ್ವಕವಾಗಿ ನಮಸ್ಕಾರ ಮಾಡ್ಕೊಂತ ಮೂಲೆಯಲ್ಲಿ ಇರತಕ್ಕಂಥ ದೇವರುಗಳಿಗೆ, ಅಂದರೆ ಮೂಲೆಯಲ್ಲಿ ಇರತಕ್ಕಂಥ ದೇವರುಗಳಿಗೆ ಒಂದೊಂದಾಗಿ ಮುಟ್ಟು ನಮಸ್ಕಾರ ಮಾಡಿ, ಮುಂದ್ಗಡೆ ಇರತಕ್ಕಂಥ ಗರುಡಗಂಬದ ಮುಂಭಾಗದಲ್ಲಿ ಬಂದು ಪ್ರಾಕಾರ ದೇವತೆಗೆ ನಮಸ್ಕಾರ ಮಾಡೋದು. ಅದನ್ನು ಪೂರ್ತಿ ಹಣೆ ಹಾಗೆ ಇಡದೆ ಇದ್ದಾಗ ಹೀಗಿಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋದು. ಅಂದರೆ ಇವತ್ತು ಹಣೆ ಬರಹ ಬರೆದಿರ್ತಕ್ಕಂಥ ಬ್ರಹ್ಮನು ಲಿಪಿಯನ್ನು ಬರೆದಿದ್ದ ದಿನ. ಅದಕ್ಕೆ ಇವತ್ತಾದರೂ ಹಣೆ ಬರಹ ಚೇಂಜ್ ಮಾಡಪ್ಪ ಅಂತ ಯಾರನ್ನು ಕೇಳ್ಕೋಬೋದು ಅಂದರೆ ಈ ಒಂದು ಪ್ರಾಕಾರದಲ್ಲಿ, ಈ ಒಂದು ಬಲಿಹರಣದಲ್ಲಿ ಬಂದಿರತಕ್ಕಂಥ ಪ್ರಾಕಾರ ದೇವತೆಗಳಲ್ಲಿ ಮಧ್ಯದಲ್ಲಿರ್ತಕ್ಕಂಥ ಪೀಠದಲ್ಲಿ, ಅದರಲ್ಲಿ ಶಿವನ ದೇವಾಲಯಕ್ಕೆ ಶಿವನ ಗಂಡ ದೇವಾಲಯ ಅಂತ ಕರಿತೀವಿ, ವಿಷ್ಣು ದೇವಾಲಯ ಹೆಣ್ಣಿನ ದೇವಾಲಯ ಆಕಾರದಲ್ಲಿ ಕಟ್ಟಿರ್ತಾರೆ.
ಅದಕ್ಕೆ ದೇವಿ ಅಂಶದಲ್ಲಿ ಕಟ್ಟಿರೋದೇ ವಿಷ್ಣು ದೇವಾಲಯ. ಇವತ್ತು ತಿರುಪತಿ ಹೋಗಿ ನೋಡಿದ್ರೆ ಧ್ವಜಸ್ತಂಭ, ತದನಂತರ ಬಲಿಪೀಠ, ಆ ಥರ ಇರುತ್ತೆ. ಕೆಲವುದ್ರಲ್ಲಿ ಏನು ಮಾಡ್ತಾರೆ, ಬಲಿಪೀಠ ಒಳಗೆ ಹಾಕಿ ಧ್ವಜಸ್ತಂಭ ಆ ಕಡೆ ಹಾಕ್ತಾರೆ. ಅದು ರುದ್ರ ಸಂಭೂತವಾಗಿರ್ತಕ್ಕಂಥ ಗಂಡುಪೀಠ ಅಂತ ಕರಿತೀವಿ. ಅದಕ್ಕೆ ಹೊರಭಾಗದಲ್ಲಿ ವಾಹನದ ಹಿಂದೆ ಗಜಸ್ತಂಭ, ಧ್ವಜಸ್ತಂಭದ ಹಿಂಭಾಗದಲ್ಲಿ ಬಲಿಪೀಠವನ್ನು ಹಾಕಿದ್ರೆ ಹೆಣ್ಣಿನ ಅಂಶದ ದೇವಾಲಯ. ಅದೇ ರೀತಿ ವಾಹನ ಮುಂದೆ ಹಾಕಿ ಮಧ್ಯದಲ್ಲಿ ಬಲಿಪೀಠವನ್ನು ಹಾಕಿ ಹೊರಭಾಗದಲ್ಲಿ ರುದ್ರವಾಗಿರ್ತಕ್ಕಂಥ ಧ್ವಜಸ್ತಂಭವನ್ನು ಹಾಕಿದ್ರೆ ಅದು ವಿಶೇಷವಾಗಿರ್ತಕ್ಕಂಥ ಮಾಯಾಪೀಠ. ಅದಕ್ಕೆ ಹೆಣ್ಣಿನ ಮಾಯದ ಲೋಕವನ್ನು ಪೀಠ ಮಾಡ್ಕೊತಾರೆ. ಇದಕ್ಕೆ ನೀವು ಪ್ರಾಕಾರದಲ್ಲಿ ನಮಸ್ಕಾರ ಮಾಡಿ ಆ ಧ್ವಜಸ್ತಂಭದ ಇವತ್ತು ಹಣೆ ಬರಕ್ಕೆ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ವಾಹನ, ಶಿಸ್ತು, ನಿಯಮ. ಅದಕ್ಕೆ ವಾಹನವನ್ನು ನಮಸ್ಕಾರ ಮಾಡಿ ಶಿಸ್ತಿನಿಂದ ಸ್ಥಿತಿಗತಿಗಳನ್ನು ಪಾಲಿಸ್ತಕ್ಕಂಥವನು. ನಿಯಮ ಅಂದರೆ ನಿಯಮ ನಿಷ್ಠೆಯಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಆ ಧ್ವಜಸ್ತಂಭದಲ್ಲಿ ನಮಸ್ಕಾರ ಮಾಡಬೇಕು. ಅದಕ್ಕೆ ಊರ್ಧ್ವ ಲೋಕದಿಂದ ಬರ್ತಕ್ಕಂಥ ಎನರ್ಜಿ ಎಲ್ಲ ಈ ಪೀಠಗಳಿಗೆಲ್ಲ ಹರಡುತ್ತೆ. ಅದಕ್ಕೆ ದೇವಾಲಯ ಶಾಸ್ತ್ರದಲ್ಲಿ ಇವತ್ತು ಶುದ್ರ ದೇವತೆಗಳನ್ನ ಓಡಿಸಿ ಬಲಿಹರಣವನ್ನು ಪ್ರಾಕಾರ ದೇವತೆಗಳಿಗೆ ಕೊಟ್ಟು ದೇವರಲ್ಲಿರ್ತಕ್ಕಂಥ ಗ್ರಾಮ ದೇವತೆ ಆ ದೇವಸ್ಥಾನ, ಆ ಪ್ರಾಕಾರ ದೇವಸ್ಥಾನ, ಆ ಪ್ರಾಕಾರ ವೃಕ್ಷ ದೇವಸ್ಥಾನ, ಅಲ್ಲಿರ್ತಕ್ಕಂಥ ಸ್ಥಳ ವೃಕ್ಷ, ಸ್ಥಳ ಮಹಿಮೆಯಲ್ಲಿ ಯಾರು ಕ್ಷೇತ್ರ ಪಾಲಕನಾಗಿರ್ತಾರೆ ಎಲ್ಲರನ್ನೂ ಕರೆದು ದೇವಸ್ಥಾನದಲ್ಲಿ ಒಂದು ಪುಟಾಣಿ ವಿಗ್ರಹ ಉತ್ಸವ ಮೂರ್ತಿ ತಗೊಂಡು ಪ್ರಾಕಾರದಲ್ಲಿ ಹೋಗ್ತಾರೆ. ಇವತ್ತು ನೀವೇನು ಮಾಡಬೇಕು, ಹಣೆ ಬರವನ್ನು ಗ್ಯಾರಂಟಿ ಬದಲಾಯಿಸಕ್ಕೆ ಸಾಧ್ಯನಾ? ಖಂಡಿತ ಬದಲಾಯಿಸಕ್ಕೆ ಸಾಧ್ಯ, ಭಗವಂತನ ಹತ್ರ ಮಾತ್ರ. ಆ ಹಣೆ ಬರವನ್ನು ಅಲ್ಲಿ ಹಣೆಯನ್ನು ಇಟ್ಟು ಪ್ರಾರ್ಥನೆನ ಮಾಡ್ಕೋಬೇಕು. ಹೋದಾಗ ನೀವೇನು ಮಾಡಬೇಕು, ಇಷ್ಟೇ ಒಂದು ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಮೆಣಸನ್ನು ಉಪ್ಪಿನ ಜೊತೆ ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಆ ಮೆಣಸನ್ನು ಅಲ್ಲಿಟ್ಟು ಪ್ರಾರ್ಥನೆಯನ್ನು ಮಾಡಿ ತದನಂತರ ಹಣೆಯಲ್ಲಿಟ್ಟು ಹಣೆ ಬರವನ್ನು ಬದಲಾಯಿಸ್ತಕ್ಕಂಥ ಯೋಜನೆ ಇದ್ದರೆ ಭಗವಂತ ನನ್ನ ಹಣೆ ಬರ ಎಷ್ಟು ಮಟ್ಟಿಗೆ ದೋಷಗಳಿದೆಯೋ ಆ ದೋಷಗಳನ್ನೆಲ್ಲ ಪರಿಹರಿಸು, ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ ನಮಸ್ಕಾರ ಮಾಡ್ಕೊಳ್ಳೋ ದಿನ. ಇವತ್ತು ಭಾಳ ಸಂತೋಷವಾಗಿರ್ತಕ್ಕಂಥ ದಿನ. 24ನೇ ತಾರೀಕು ಇವತ್ತೇ ರಥೋತ್ಸವ ಅನ್ನಪೂರ್ಣೇಶ್ವರಿಯ ಒಂದು ಪ್ರಾಕಾರದಲ್ಲಿ. ಅದಕ್ಕೆ ಹೊರನಾಡು ಅನ್ನಪೂರ್ಣೇಶ್ವರಿಯಲ್ಲಿ ಅಷ್ಟಮಂಗಳ ಪ್ರಶ್ನೆಯ ಮುಖಾಂತರವಾಗಿ ಭದ್ರಾ ದಂಡೆ ಯೋಜನೆ ಅಂತೇನಿದೆ ಆ ಸುಭದ್ರವಾಗಿರ್ತಕ್ಕಂಥ ಸ್ಥಾನ ಪಲ್ಲಟನೂ ಆಗ್ತಾ ಇದೆ. ನೀರೆಲ್ಲ ತುಂಬೋಳಕತ್ತೆ. ಅದಕ್ಕೋಸ್ಕರ ಇಂಥ ಒಂದು ದೇವಿಯ ಒಂದು ರಥೋತ್ಸವವನ್ನು ಈ ಸಲ ತಾವೆಲ್ಲ ನೋಡ್ಕೊಂಬರ್ತಕ್ಕಂಥ ಅವಕಾಶ ಪ್ರತಿನಿತ್ಯ ಪ್ರತಿಕ್ಷಣ ಹೇಗೋ ನೋಡ್ಕೊಂಬರ್ತಿದ್ದೀರಾ. ಆದರೆ ಈಗ ಆ ಶಕ್ತಿಗಳು ಸ್ಥಾನ ಪಲ್ಲಟನ ಮಾಡೋ ಸಮಯಕ್ಕೆ ನೀವುಗಳೆಲ್ಲ ಪ್ರಾರ್ಥನೆ ಮಾಡ್ಬೋದು. ಅಮ್ಮ ಶಕ್ತಿಯಿಂದ ಹೊರಟೋಗ್ತಾ ಇದೆಯಾ, ನಮ್ಮನ್ನು ಶಕ್ತಿಯುತವಾಗಿ ಮಾಡು, ನಿನ್ನ ಸ್ವಲ್ಪ ಕೈಂಕರ್ಯ ಶಕ್ತಿಯನ್ನು ನಮಗೂ ಕೊಡು ಅಂತ ಎಲ್ಲರೂ ಹೋಗಿ ಅನ್ನದಾನವನ್ನು ನಮಸ್ಕಾರ ಮಾಡಿಕೊಂಡು ಅನ್ನದಾನ ಪ್ರಭುವೆ ಅಂತ ಊಟ ಮಾಡಿಕೊಂಡು ನಿಮ್ಮ ಕೈಯಲ್ಲಾಗಿರ್ತಕ್ಕಂಥ ಋಣವನ್ನು ತೀರಿಸ್ಕೊಂಬರ್ಬೇಕು. ಅಂದರೆ ಹೊರನಾಡು ಅನ್ನಪೂರ್ಣೇಶ್ವರಿ ಆಗಲಿ, ಶ್ರೀರಾಮ್ಪುರದಲ್ಲಾಗಲಿ, ಸಿರಾ ತೀರದಲ್ಲಿ ತೇರಾಗಲಿ, ಹೊರನಾಡಲ್ಲಿ ಇರ್ತಕ್ಕಂಥ ಪ್ರಾಕಾರ ದೇವತೆಗಳ ನಮಸ್ಕಾರ ಮಾಡ್ಕೊಳ್ಳೋದಾಗಲಿ. ಅದಕ್ಕೆ ಆ ಕಾಲದಿಂದ ಈ ಕಾಲದವರೆಗೂ ನೀವು ಎಲ್ಲ ಚಳಿ ಪ್ರದೇಶವಾಗಿರ್ತಕ್ಕಂಥ ಹಿಮದ ಪ್ರದೇಶವಾಗಿರ್ತಕ್ಕಂಥ ಕಲಶ ಆಕಾರದಲ್ಲಿರ್ತಕ್ಕಂಥ ಪಾತಾಳ ಲೋಕ, ಭೂಲೋಕದಿಂದ ಕಲಶಾಕಾರದಲ್ಲಿರ್ತಕ್ಕಂಥ ಕಲಶದಲ್ಲಿ ಇವತ್ತು ಮನೇಲಿ ನೈವೇದ್ಯ. ಅದಕ್ಕೆ ನೀವೇನು ಮಾಡಬೇಕು, ರಥ ತೇರು ಎಲ್ಲೆಲ್ಲಿ ನಡೆಯುತ್ತೋ ದೊಡ್ಡ ಕ್ಷೇತ್ರದಲ್ಲಿ ಒಂದು ಕಲಶ ಇಡಬೇಕು. ಕಲಶ ಇಟ್ಟು ಕಲಶದೊಳಗೆ ಏನು ಹಾಕಬೇಕು ಅದನ್ನು ತೇರು ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಹೇಗೆ ತಿಳಿಸ್ತೀನಿ, ಕಾಯ್ತಾರಿ ಬಂದೆ.